ಭಾವಸಾರ ಕ್ಷತ್ರಿಯ ಸಮಾಜದ ದಶಕಗಳ ಕನಸಾಗಿದ್ದ ರಸ್ತೆ ಕಾಮಗಾರಿಗೆ ಮಂಡ್ಯ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಮಂಡ್ಯ ನಗರದ ಎಂಸಿ ರಸ್ತೆಯಲ್ಲಿರುವ ಭಾವಸಾರ ಕ್ಷತ್ರಿಯ ಸಮಾಜದ ಆವರಣದಲ್ಲಿ ಶ್ರೀ ಪಾಂಡುರಂಗಸ್ವಾಮಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯೀಂ, ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ಅಶೋಕ್, ಕಾರ್ಯದರ್ಶಿ ಕಸ್ತೂರಿಭಾಯಿ, ಖಜಾಂಚಿ ಆನಂದ್, ಉಪಾಧ್ಯಕ್ಷರಾದ ಎನ್ ಶಿವರಾವ್, ನಿರ್ದೇಶಕರುಗಳಾದ ನಾಮದೇವ್, ನಾಗರಾಜ್, ರವಿ ಶಶಿಕುಮಾರ್, ನಾಗೇಂದ್ರ ಕುಮಾರ್, ಲಕ್ಷ್ಮಣ್ ರಾವ್, ಉಮೇಶ್ ರಾವ್, ವಿನಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನಿತ್ಯ ಶಾಸಕರು ಹೇಳ್ತೀವಿ ಅಂದರೆ ಇತ್ತೀಚೆಗೆ ದ್ಯಾಪ್ಚಂದ್ರ ಗಾಮಸ್ಥರು ಇತ್ತೀಚೆಗೆ ನಿತ್ಯ ಶಾಸಕ ಅಂತ ಒಂದು ಬಿರುದನ್ನು ಕೊಟ್ಟು ಸನ್ಮಾನಿಸಿದ್ರು. ಅದು ಬಹಳ ಸೂಕ್ತ ಅಂತ ಅನಿಸುತ್ತೆ. ಯಾಕೆಂತಂದ್ರೆ ನಾವಿವತ್ತು ನೋಡ್ತಾ ಇದ್ದೀವಿ, ಪ್ರತಿದಿನ ಒಂದಲ್ಲ ಒಂದು ಕಾಮಗಾರಿ ಗುದ್ದಲಿ ಪೂಜೆ ಆಗ್ಬೋದು, ಶಂಕುಸ್ಥಾಪನೆ ಆಗ್ಬೋದು, ಅತ್ಯಂತ ಚಟುವಟಿಕೆಯಿಂದ ಕ್ಷೇತ್ರ ಪೂರ್ತಿ ಒಂದು ಕಾಮಗಾರಿಗೆ ಚಾಲನೆ ಕೊಡ್ತಾ ಬಂದಿದ್ದಾರೆ. ಅವ್ರಿಗೆ ನಿತ್ಯ ಶಾಸಕ ಅನ್ನೋದು ಬಿರುದು ಬಹಳ ಸೂಕ್ತ ಅಂತ ಹೇಳ್ತಾ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜ ವತಿಯಿಂದ ಇವತ್ತು ಗುದ್ದಲಿ ಪೂಜೆ ನಡೆಸ್ಕೊಟ್ಟಿದ್ರಣ. ಅತ್ಯಂತ ಶೀಘ್ರವಾಗಿ ಕಾಮಗಾರಿ ಮುಗಿದ ನಂತರ ನೀವೇ ಬಂದು ಉದ್ಘಾಟನೆ ಮಾಡಿಕೊಟ್ಟು ಮುಂದಿನ ಎಲ್ಲ ಸಮಾಜದ ಒಳಿತಿಗಾಗಿ ತಾವು ನಮ್ಮ ಬೆಂಬಲವಾಗಿ ನಿಂತ್ಕೋಬೇಕು ಅಂತ ವಿನಂತಿಸ್ಕೊಟ್ಟ ಸಮಾಜದ ವತಿಯಿಂದ ಪುಷ್ಪ ಮಾಡಿ ಏನು ನಮ್ಮ ಸಮಾಜದ ಬಹಳ ದಶಕಗಳ ಕನಸಾಗಿತ್ತು. ಮುಖ್ಯ ರಸ್ತೆಯಿಂದ, ಯಾಕೆಂದ್ರೆ ದೇವಸ್ಥಾನ ಇದೆ, ಆ ದೇವಸ್ಥಾನ ಬಹಳ ಜನಕ್ಕೆ ಕಾಣ್ತಾ ಇರಲಿಲ್ಲ. ನಮ್ಮ ಸಮಾಜದ ಕನಸಾಗಿತ್ತು ಮುಖ್ಯ ರಸ್ತೆಯಲ್ಲಿ ಒಂದು ಮಹಾದ್ವಾರ ನಿರ್ಮಿಸಿ ಆ ಮುಖ್ಯ ರಸ್ತೆಯಲ್ಲಿ ದೇವಸ್ಥಾನಕ್ಕೆ ಒಂದು ರಸ್ತೆ ನಿರ್ಮಿಸಬೇಕು ಅಂತ MLA ಸಾಹೇಬರು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ವಿನಂತಿ ಮಾಡಿದ್ವು. ಕೂಡಲೇ ಆದಷ್ಟು ಶೀಘ್ರ ಅವರ ಶಾಸಕರ ಅನುದಾನದಲ್ಲಿ ಅನುದಾನ ಬಿಡುಗಡೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದು ಗುದ್ದಲಿ ಪೂಜೆ ನೀಡಿರ್ತಾರೆ. ಅವರಿಗೆ ನಮ್ಮ ಸಮಸ್ತ ಸಮಾಜ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದ ತಿಳಿಸ್ತಾ ನಮ್ಮ ಸಮಾಜಕ್ಕೆ ಇದೇ ರೀತಿ ಯಾವಾಗಲೂ ಬೆಂಬಲವಾಗಿ ನಿಂತ್ಕೊಳ್ಳಿ ಅಂತ ಮಾನ್ಯ ಶಾಸಕರಿಗೆ ವಿನಂತಿಸ್ಕೊಳ್ತಾ ಇದ್ದೀನಿ. ಹರ್ಷ ಪೇಟ್ಕರ್ ಅಂತ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.